ಗ್ರಾಮ ಪಂಚಾಯತಿಯರು ಅಲ್ಲಿ ನೀರು ಕಲುಷಿತ ಆಗದೆ ಕೊಳಚೆ ನೀರು ಅಂತ ಹೇಳ್ಬಿಟ್ಟು ಅಲ್ಲಿ ಕುಡಿಯೋ ನೀರು ತೊಂದರೆ ಆಗೋದು. ನಾವು ಸಹ ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ದಿನಗಳಿಂದ. ಅವ್ರಿಗೂ ಸಹ ಕುಡಿಯೋ ನೀರು ಅವಶ್ಯಕತೆ ಇದೆ ಅಂತ ನಮ್ಮ ಗಮನದಲ್ಲೂ ಐತೆ. ಆದರೆ ಇವತ್ತು ಕಾಡ್ನೂರು ಗ್ರಾಮ ಪಂಚಾಯತಿ ಒಳಗೆ 16-20 ಅಂತ ದೊಡ್ಡ ಸಂಖ್ಯೆಗಳು ಹೇಳ್ತಾ ಬೋರ್ ಹಾಕ್ಸ್ಕೊಂಡು ನೀರು ತಗೊಂಡು ಹೋಗ್ತೀವಿ ಅಂತ ಬರ್ತಾ ಇದ್ದಾರೆ. ಇಲ್ಲಿ ರೈತರುಗಳು ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿ ಅಡಿಕೆ ತೋಟಗಳು ಮಾಡಿದ್ದಾರೆ. ಅಂತರ್ಜಲ ಆಲ್ರೆಡಿ ಕಡಿಮೆ ಆಗೈತೆ. ಅಂತರ್ಜಲ ಈಗಾಗಲೇ ಎಲ್ನಿನೋ ಸೂಪರ್ ಎಲ್ನಿನೋ ಅಂತ ಸರ್ಕಾರ ಘೋಷಣೆ ಮಾಡಿ ಮಳೆನೇ ತೀರಾ ಕಮ್ಮಿಯಾಗಿ ಕೆರೆಗೆ ನೀರು ಇಲ್ಲ, ದನ ಕರುಗಳಿಗೆ ಮೇವಿಲ್ಲ. ಸರ್ಕಾರ ಮೊದಲೇ ವಿದ್ಯುತ್ ಕೊಡ್ತಾ ಇಲ್ಲ. ಇದ್ರ ನಡುವೆ ಈ ಬೇಸಿಗೆನಲ್ಲಿ ದೊಡ್ಡ ಸಂಖ್ಯೆಗಳಿಗೆ ಬೋರ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಹಗಲು ರಾತ್ರಿ ಹೊಡೆದು ನಮಗೆ ಅಂತರ್ಜಲ ಮಟ್ಟ ಕಡಿಮೆ ಆಗಿ ವ್ಯವಸಾಯ ನಿಲ್ಲೋ ಅಂತ ರೈತರು ವ್ಯವಸಾಯನೇ ನಿಂತು ನಮ್ಮ ಬದುಕು ನಾಶ ಆಗೋ ಅಂಥ ಪರಿಸ್ಥಿತಿ ಮುಂದಾಲೋಚನೆ ನಮಗೆ ಮುನ್ನೋಟ ಕಾಣಿಸ್ತಾ ಐತೆ. ಆದ್ದರಿಂದ ಇವಾಗಲೇ ಬೇಸಿಗೆ ಬಂದರೆ ನಮ್ಮ ಪಂಚಾಯತಿ ನರಸಯ್ಯನಗರ ಮತ್ತು ಕಲ್ದೇವನಹಳ್ಳಿ 2 ಊರುಗಳಿಗೆ ನಮ್ಮ ಪಂಚಾಯತಿ ನೀರು ಸಪ್ಲೈ ಮಾಡಬೇಕಾಗದೆ. ಅಲ್ಲಿನ ಭೂಮಿ ಇರೋಂಥ ಜಾಗಗಳು ಆ ಲ್ಯಾಂಡ್ ಒಳಗೆ ನೀರಿನ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟದೆ. ಆದ್ದರಿಂದ ಮತ್ತು ನಮ್ಮ ಇರೋ 4-5 ಗ್ರಾಮಗಳಿಗೆ ಸ್ವಲ್ಪ ನೀರೈತೆ. ಇದೇ ಥರ ಓದ್ತಾ ಇದ್ದರೆ ನಮಗೆ ಮುಂದಿನ ದಿನಗಳೊಳಗೆ ಕುಡಿಯೋದಕ್ಕೂ ಸಹ ನೀರು ತೊಂದರೆ ಆಗಿ ಎಲ್ಲಿಂದನೋ ಕಾವೇರಿಯಿಂದ ತರಬೇಕಾಗ್ತದೋ ಇಲ್ಲ ಕನ್ಯಾಕುಮಾರಿಯಿಂದ ತರಬೇಕಾಗ್ತದೋ ನಮಗೆ ಗೊತ್ತಿಲ್ಲ. ಈ ಒಂದು ಬೆಳವಣಿಗೆ ಆಗೋದಕ್ಕೆ ಮುಂಚೆನೇ ಸರ್ಕಾರನ ಏನನ್ನ ಎಚ್ಚೆತ್ಕೊಂಡು ನಮಗೂ ಸಹ ಒಂದು ಶಾಶ್ವತ ನೀರಾವರಿ ಮಾಡಿಕೊಡ್ಬೇಕು. ಎತ್ತಿನ ಒಳ್ಳೆಯದಾಗಿರ್ಬೋದು, ಇಲ್ಲ ಯಾವುದೇ ಒಂದು ಜಲಮೂಲ ತಂದು ನಮಗೆ ಬಿಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಈ ರೀತಿ ನಾವು ದೊಡ್ಡ ಸಂಖ್ಯೆಗಳಿಗೆ ಬೋರ್ ಹಾಕ್ಸಿ ನಾವು ದೊಡ್ಡ ತುಮಕೂರು ಮತ್ತು ಮಜರವಸಳ್ಳಿ ಇವರೆಲ್ಲ ನಮ್ಮ ಅಣ್ತಮ್ಮದಿರಿದ್ದಂಗೆನೇ ಅವ್ರಿಗೂ ಸಹ ನೀರು ಬೇಕು. ಇಷ್ಟು ದೊಡ್ಡ ಸಂಖ್ಯೆ ನೀರು ಬೋರ್ಗಳು ಹಾಕಿ ನೀರು ತಗೊಂಡೋಗ್ತೀವಿ ಅಂದರೆ ನಮ್ಮ ಒಪ್ಪಿಗೆ ಇಲ್ಲ. ಆಕಾಶವಾಣಿ ಐತೆ, ಆಕಾಶವಾಣಿ ಹತ್ರ ಬೇಕಾದರೆ ಅವರೆಷ್ಟೋ ಒಂದು ಸ್ವಲ್ಪ ಸಂಖ್ಯೆ ಒಳಗೆ ಬೋರ್ ಹಾಕ್ಸ್ಕೊಳ್ಳಿ. ಇಲ್ಲಿ ನಾವು ಏನೋ 1-2 ಇಲ್ಲಿ ಕೊಡ್ದಿರೋಂಥ ಬೋರ್ಗಳಲ್ಲಿ ನೀರು ತಗೊಂಡೋಗ್ರಿ ಅಂತ ಹೇಳಿದ್ದೀವಿ. ನಮಗೆ ಅವ್ರ ಮೇಲೇನು ಅಂಥ ದ್ವೇಷ ಏನಿಲ್ಲ. ಅವರು ನಮ್ಮ ಅಣ್ಣ ತಮ್ಮದಿರೋದಂಗೆ ನಾವೇನೋ ದ್ವೇಷ ಮಾಡ್ತಾಯಿದ್ದೀವಿ ಅಂತ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ನಮ್ಮ ಪರಿಸ್ಥಿತಿನೂ ನಾವು ಹೇಳ್ಕೊತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಸಹಕರಿಸಿ ಸುಮ್ಮನೆ ದ್ವೇಷಕ್ಕೆ ಕಾರಣವಾಗದಂತೆ ಸಮಸ್ಯೆ ಬಗೆಹರಿಸ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹರೀಶ್ ಅಂತ, ಕಾಡ್ನೂರು ರಾಜ್ಯ ರೈತ ಸಂಘ ಹರೀಶ್.